ಸೊ ಗೈಸ್ ಬೆಳಗ್ಗೆನೇ ಎದ್ದು ಬೇಗ ರೆಡಿಯಾಗಿ ಲೇಟಾಗಿ ಹೋದರೆ ಬೈತಾಳೆ ಅಂತ ಮೆಟ್ರೋ ಹತ್ಕೊಂಡು ನನ್ನ ಫ್ರೆಂಡ್ ಮನೆಗೆ ಹೋದೆ. ಅಲ್ಲಿಂದ ಬೈಕಲ್ಲಿ ಹೊರಟ್ವಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ, ಯಾಕಂದರೆ ನೀವು ಚೆನ್ನಾಗಿದ್ರೆ ನಾನು ಚೆನ್ನಾಗಿರೋದು. ಇವತ್ತಿನ ಡೈಲಿ ವ್ಲಾಗ್ಸಿಗೆ ಎಲ್ಲರನ್ನೂ ವೆಲ್ಕಮ್ ಮಾಡ್ತಾ ನಾನು ಇವತ್ತು ಬಂದಿದ್ದೀನಿ ಹುಲಿಗೆಮ್ಮ ದೇವಸ್ಥಾನಕ್ಕೆ. ಸೊ ನಾನು ಮುಂಚೆನೇ ಹೇಳ್ದಂಗೆ ನನ್ನ ಫ್ರೆಂಡ್ ಅವ್ರದ್ದು ಗೃಹ ಪ್ರವೇಶ ಇದೆ. ಸೊ ಅದನ್ನು ಫಂಕ್ಷನ್ ಅಟೆಂಡ್ ಮಾಡೋದಕ್ಕೋಸ್ಕರ ನಾನು ಬಂದೆ. ಬೆಂಗಳೂರಿಂದ ಬೈಕಲ್ಲೇ ಬಂದಿದ್ದೀವಿ ನೋಡಿ. ಬೈಕಲ್ಲ, ಸ್ಕೂಟಿ. ಸ್ಕೂಟಿ ಇಲ್ಲಿ ನೋಡಿ ಗಿಫ್ಟು. ಈಗ ನಾವು ಬೆಂಗಳೂರಿಂದ ನಮ್ಮ ಫ್ರೆಂಡು ಶ್ರೀ ಅದು ಬೈಕಿ ಅವ್ರ ಜೊತೆ ನಾನು ಬಂದಿದ್ದೀನಿ. ಆದರೆ ಬೈಕಲ್ಲಿ ಬಂದಿಲ್ಲ ಇವತ್ತು. ಇವತ್ತು ಬೈಕಲ್ಲಿ ಬರಲಿಲ್ಲ, ಸರ್ವಿಸ್ ಕೊಟ್ಟಿದ್ದೀನಿ. ಆ್ಯಕ್ಚುಲಿ ಒಂದೇ ಟ್ರಿಪ್ಪಿಗೆ ಕೂರ್ಗು ಒಟ್ಟಿಗೆ 500 ಕಿಲೋಮೀಟ್ರ್ ಒಂದೇ ಸಲ ಆಯಿತು. ಫಸ್ಟ್ ಸರ್ವಿಸ್ 500 ಕಿಲೋಮೀಟರ್ಸ್ ಅಂತೆ. 790 ಆಗೋಯ್ತು ಆಲ್ರೆಡಿ. ಸೊ ಅದಕ್ಕೆ ಫಸ್ಟ್ ಸರ್ವಿಸ್ಗೆ ಕೊಟ್ಟಿದ್ದಾಳೆ. ಸೊ ಅದಕ್ಕೆ ನಾವು ಇವಾಗ ಬೈಕಲ್ಲಿ ಬಂದಿದ್ದು, ಇವ್ರದ್ದೇ ಬೈಕಲ್ಲಿ. ದಿಸ್ ಇಸ್ ಮೈ ಫಸ್ಟ್ ಬೇಬಿ. ಇದರಲ್ಲೇ ನಾವು ಜಗನ್ನಾಥಿಗೆ, ಪೂರಿ ಜಗನ್ನಾಥಿಗೆ ಹೋಗಿದ್ದು. ಓ ಮೈ ಗಾಡ್, ಲಿಟ್ರಲಿ ದಿಸ್ ಈಸ್ I can't express. Something great. It's ಆ್ಯಕ್ಚುಲಿ ನಾವು ಜಗನ್ನಾಥ ಓದ್ಸಲಿ ಅಲ್ಲ, ಅದಕ್ಕೂ ಮುಂಚೆ 2 years ಬ್ಯಾಕಲ್ಲಿ ಇದೇ ಗಾಡೀಲಿ ಪೂರ್ತಿ ಜಗನ್ನಾಥ್ ಒಡಿಸ್ಸಾ, ಬೆಂಗಳೂರಿಂದ ಒಡಿಸ್ಸಾವರೆಗೂ ಹೋಗ್ಬಿಟ್ಟು ಬಂದಿದ್ದೀವಿ. ಏನೂ ಆಗಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಇಲ್ಲಿ ಸ್ಟಕ್ ಆಯಿತು. ಬಟ್ ಥ್ಯಾಂಕ್ ಯು ಸೋ ಮಚ್. ದಿಸ್ ಈಸ್ ಎಮೋಷ್ನಲ್. ಇನ್ನು ಎಷ್ಟೇ ಕಾಸ್ಟ್ಲಿ ಬೈಕು ಇನ್ನೇನೇ ತೊಗೊಂಡ್ರೂ ಕೂಡ ಈ ಬೈಕ್ನ ಮಾತ್ರ ನಮಗೆ ಬೇರೆ ಯಾವುದು ಸಾಟಿನೇ ಇಲ್ಲ ಅಲ್ಲ. ಇಟ್ ಹ್ಯಾಸ್ ಲಾಟ್ಸ್ ಆಫ್ ಮೆಮೊರೀಸ್. ಶಿ ಟುಕ್ ಅಸ್ ಸೇಫ್ಲಿ ಆ್ಯಂಡ್ ವಿ ಕೇಮ್ ಬ್ಯಾಕ್ ಅಗೇನ್. ಅದು ಏನಾದರೂ ವ್ಲಾಗಿಗೆ ಹಾಕಿದ್ರೆ ಅವತ್ತೇ ಫುಲ್ ಫೇಮಸ್ ಆಗ್ತಿದ್ವಿ. ಯಾ ಬಟ್ ಅವಾಗ ಬೇಕಾಗಿರೋ ಸೋರ್ಸಸ್ ಇದ್ದಿಲ್ಲ ನಮಗೆ. ಹೌದು, ನಮಗೂ ಅಷ್ಟೊಂದು ಐಡಿಯಾ ಇರಲಿಲ್ಲ ಅವಾಗ ಮಾಡಬೇಕು ಅಂತ. ಸೊ ಈಗ ಹೋಗೋಣ, ತಡ ಮಾಡ್ದೇನೆ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ಮನೆಗೆ ಹೋಗೋಣ. ಲೆಟ್ಸ್ ಹೆಡೆಡ್. ಸೊ ಇವಾಗ ಹೋಗೋಣ ಒಳಗಡೆ, ದೇವಸ್ಥಾನ ದರ್ಶನ ಮಾಡ್ಕೊಳ್ಳೋಣ. ಅಮ್ಮನವ್ರ ದರ್ಶನ ಮಾಡಿ ದೆನ್ ಅವ್ರ ಮನೆಗೆ ಹೋಗೋಣ. ಅದಾದಮೇಲೆ ಮತ್ತೆ ಬೆಂಗಳೂರಿಗೆ ಹೋಗಲೇಬೇಕು ಇವತ್ತೇ. ತುಂಬ ಬುಜ್ಜಿನೂ ಕೂಡ ಬಿಟ್ಬಿಟ್ಟು ಬಂದಿದ್ದೀನಿ. ಸೊ ಸಿ ಯು ಗೈಸ್, ಸ್ಟೇ ಟ್ಯೂನ್ಡ್. ಸೊ ಮಠ ಮಧ್ಯಾಹ್ನ, ಬಟ್ ವಿ ಆರ್ ಹ್ಯಾವಿಂಗ್ ಮಸಾಲೆ ಪುರಿ. ಚೆನ್ನಾಗಿದಲ್ಲ ಟೇಸ್ಟ್? ನಿಜ ತುಂಬ ಚೆನ್ನಾಗಿದೆ. ಈ ಅಂಕಲ್ ಅಂಗಡಿಯಲ್ಲಿ ಇದು ಹುಲಿಯುರ್ದುರ್ಗ ಹಳೆ ಹೋದಮ್ಮ ದೇವಸ್ಥಾನ ಮಧ್ಯದಲ್ಲ. ಸೊ ಗೈಸ್, ಈ ಮನೆ ಏನು ನೋಡ್ತಾ ಇದ್ದೀನಲ್ಲ, ಇದು ಆ್ಯಕ್ಚುಲಿ ಅಂಕಲ್ ಆಂಟಿ ಅವ್ರದ್ದು ತುಂಬ ವರ್ಷದ ಕನಸು. ಇದು ಇವತ್ತು ಆ್ಯಕ್ಚುಲಿ ನೆರವೇರ್ತಿದೆ. ಸೊ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದಮ್. ನನಗೆ ಆ್ಯಕ್ಚುಲಿ ಪರ್ಟಿಕ್ಯುಲರ್ಲಿ ನನಗೆ ಅಂಕಲ್ ಆಂಟಿ ಏನಕ್ಕೆ ತುಂಬ ಇಷ್ಟ, ಆಮೇಲೆ ಮರ್ಯಾದೆ ಅವ್ರ ಮೇಲೆ ತುಂಬ ಗೌರವ ಏನಂತಂದರೆ, ಅವರು ಸೆಟ್ ಮಾಡಿರೋ ಎಕ್ಸಾಂಪಲ್ ಏನಂತಂದರೆ, ಈ ಮನೆ ಕಟ್ಟಿರೋದಕ್ಕೆ ಅವ್ರು ಯಾರ ಕೈಯಿಂದನೂ ಒಂದು ರೂಪಾಯಿನೂ ಕೂಡ ಸಾಲವಾಗಿ ಈಸ್ಕೊಂಡಿಲ್ಲ. ಆಮೇಲೆ ಬ್ಯಾಂಕ್ ತಲೆ ಕಡೆ ಹೋಗೋದೇ ಇಲ್ಲ. ಬೈತಾರೆ ಏನಾದರೂ EMI ಬ್ಯಾಂಕು ಅಂತ ಅಂದರೆ, ನನಗೂ ಎಷ್ಟೊಂದು ಸಲ ಬೈತಾ ಇದ್ದು. ಸೊ ಅವ್ರಿಗೆ ಲಿಟ್ರಲಿ ಈ ಥರ ಸಾಲದಿಂದ ಮನೆ ಕಟ್ಟಿ ಅದು ಇಷ್ಟನೇ ಆಗೋದಿಲ್ಲ. ಸೊ ಅದಕ್ಕೆ ಕಾರಣಾಂತರದಿಂದ ಅದಕ್ಕೋಸ್ಕರನೇ ಅದು ತುಂಬ ಡಿಲೇ ಆಯಿತು, ತುಂಬಾ ವರ್ಷ ಆಯಿತು ಅದು ಕಟ್ಟೋದಕ್ಕೆ. ಬಟ್ ಆದ್ರೂ ಇಟ್ಸ್ ಅ ಪ್ರೈಡ್ ಮೂಮೆಂಟ್ ಅಲ್ವಾ. ಆ್ಯಕ್ಚುಲಿ ಈಗ 1 ರೂಪಾಯಿ ಈಸ್ಕೊಳ್ದೇನೆ ಅವರೇ ಫುಲ್ಲು
ಕೆಲಸ ಮಾಡಿ ಆ್ಯಕ್ಚುಲಿ ಅವರೇ ಮೇಸ್ತ್ರಿ ಥರ ಕೆಲಸದವ್ರ ಥರ ಅವ್ರು ಅಂಕಲ್ಲು ಮತ್ತು ಮಂಜ ಇವರಿಬ್ಬರು ಮತ್ತು ಮನು ಕೂಡ ಇದ್ದಾನೆ. ಅವರು 3 ಜನನೂ ಮನೆಗೆ ಫುಲ್ಲು ಕಷ್ಟಪಟ್ಟು ಮನೆ ಕಟ್ಟಿದ್ದಾರೆ. ಅವ್ರ ಕನಸಿನ ಮನೆ ಇವತ್ತು ನೆರವೇರಿತು. ಲಿಟ್ರಲಿ ಐ ಆಮ್ ಸೋ ಹ್ಯಾಪಿ. ನನಗಂತೂ ವರಾಂಡ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ದನದ ಕೊಟ್ಟಿಗೆ ಇದೆ, ಅಂಡೆ ಒಲೆ ಇದೆ, ಆಮೇಲೆ ಟೆರೇಸಿಂದ ಮತ್ತು ಮನೆ ಒಳಗಡೆ ರೂಮಿಂದ ಲೇಕ್ ವ್ಯೂ ಕೂಡ ಸಿಗುತ್ತೆ. ನಾನು ಅದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ, ಜಾಸ್ತಿ ಜನ ಇದ್ದರು, ಅವ್ರಿಗೆ ಯಾರಿಗೂ ಡಿಸ್ಟರ್ಬ್ ಆಗಬಾರ್ದು ಅಂತ. ಸೊ ಐ ಆಮ್ ರಿಯಲಿ ಹ್ಯಾಪಿ. ಹೇ ಗೈಸ್, ನೋಡಿ ಇವರೇ ನಮ್ಮ ಮಂಜ. ಊರಲ್ಲಿ ಫುಲ್ಲು ಸೆಟ್ಲಾಗ್ಬಿಟ್ಟವ್ರೆ. ಮಂಜ ಅವರೇ ಹೇಳಿ, ಹೇಗಿದ್ದೀರಾ? ಏನು ವಿಶೇಷ ಇವತ್ತು? ನಮ್ಮ ಮನೆ ಗೃಹಪ್ರವೇಶ. ಹಾಂ, ಸೂಪರ್. ಹಾಂ, ಹುಡುಗಿ ಸೆಟ್ ಆಯ್ತಾ? ಫುಲ್ ನಾಚ್ಕೋದವ್ರೆ ಆಗ್ಲೇ. ಅಲ್ಲಿವರೆಗೆ ಚೆನ್ನಾಗಿ ಮಾತಾಡ್ತಿದ್ದ, ಆಮೇಲೆ ಹುಡುಗಿ ಅಂದ ತಕ್ಷಣ ನಾಚ್ಕೋದವ್ರೆ. ಓಕೆ ಗೈಸ್, ಇದೇನೆ ಮನೆ. ಜಶು ಬಾಯ್. ಜಶು ಬಾಯ್ ಮಾಡಲ್ಲ ಜಸ್ಟ್ ಇವಾಗ ಹೊರಗಡೆ ಹೋಗ್ಬೇಕು. ತಗೊಳ್ಳಿ ಮೇಡಮ್. ಜಶುಮ ಬಾಯ್. ನಾಚ್ಕೋತಾವ್ರೆ. ಫುಲ್ ಫೇಮಸ್. ಓಕೆ ತನುಜಕ್ಕ ಬಾಯ್. ಬಾಯ್ ಅಕ್ಕ. ಬಾಯ್ ಮಂಜಣ್ಣ. ಬಾಯ್ ಬಾಯ್ ಬಾಯ್. ಓಕೆ ಬಾಯ್ ಬಾಯ್ ಚಚ್ಚು. ಬಾಯ್ ಮಾಡು. ಶಾಕ್ ಆಗ್ಬಿಟ್ಟವ್ರೆ. ಅವ್ರು ಹೆಲ್ಮೆಟ್ ಹಾಕೊಂಡಿರೋದಕ್ಕೆ ಗೊತ್ತಿಲ್ಲ.